ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ನಡುವಿನ ದಶಕಗಳಷ್ಟು ಹಳೆಯದಾದ ಮಿಲಿಟರಿ ಸಹಕಾರವು ಹೊಸ ತಿರುವು ಪಡೆಯುತ್ತಿರುವಂತೆ ಕಾಣ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಉತ್ತರ ಕೊರಿಯಾದೊಂದಿಗಿನ ಸಂಬಂಧಗಳನ್ನು ಸುಧಾರಿಸಲು ಈಗ ಬದ್ಧರಾಗಿರುವುದಾಗಿ ಸೂಚಿಸುವ ಒಂದು ನಡೆಯನ್ನು ಘೋಷಿಸಿದ್ದಾರೆ. ದಕ್ಷಿಣ ಕೊರಿಯಾದೊಂದಿಗಿನ ಜಂಟಿ ಮಿಲಿಟರಿ ವ್ಯಾಯಾಮಗಳನ್ನು ಅಮೆರಿಕ ಗಮನಾರ್ಹವಾಗಿ ಕಡಿಮೆ ಮಾಡಲಿದೆ ಅಂತ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಉತ್ತರ ಕೊರಿಯಾದ ಸರ್ವೋಚ್ಚ ನಾಯಕ ಕಿಮ್ ಜಾಂಗ್ ಉನ್ ಅವರೊಂದಿಗಿನ ಅವರ ಉತ್ತಮ ಸಂಬಂಧವನ್ನು ಟ್ರಂಪ್ ಈ ಕ್ರಮಕ್ಕೆ ಕಾರಣ ಅಂತ ಉಲ್ಲೇಖಿಸಿದ್ದಾರೆ. ಈ ವ್ಯಾಯಾಮಗಳಿಗೆ ಅಮೆರಿಕದಿಂದ ಹಣಕಾಸು ನೆರವು ನೀಡಲಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಆದಾಗ್ಯೂ ಇರಾನ್ ವಿಷಯವು ತಮ್ಮ ಹೇಳಿಕೆಯಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಿದ್ದು, ಇರಾನ್ ವಿರುದ್ಧದ ಅಮೆರಿಕ ದಾಳಿಯನ್ನು ಬೆಂಬಲಿಸಲು ವಿಫಲವಾದ ದಕ್ಷಿಣ ಕೊರಿಯಾವನ್ನು ಅವರು ಶಿಕ್ಷಿಸುತ್ತಿದ್ದಾರೆ ಎಂಬ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅಮೆರಿಕ ದಕ್ಷಿಣ ಕೊರಿಯಾ ಮಿಲಿಟರಿ ವ್ಯಾಯಾಮಗಳು ತುಂಬಾ ದುಬಾರಿಯಾಗಿದೆ ಮತ್ತು ಹೆಚ್ಚಾಗಿ ಅಮೆರಿಕದಿಂದ ಹಣಕಾಸು ನೆರವು ಪಡೆಯಲಾಗ್ತಿದೆ ಅಂತ ಟ್ರಂಪ್ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ್ದಾರೆ. ಅಂತಹ ಕೆಲವೊಂದಿಷ್ಟು ವಿಚಾರಗಳು ಉತ್ತರ ಕೊರಿಯಾಕ್ಕೆ ಅನ್ಯಾಯ ಮತ್ತು ಪ್ರತಿಕೂಲ ಅಂತ ಪರಿಗಣಿಸುವ ಸಂಕೇತವನ್ನು ಕಳುಹಿಸುತ್ತದೆ ಎಂದು ಹೇಳಿದ್ದಾರೆ. ತಮ್ಮ ಹೇಳಿಕೆಯಲ್ಲಿ ಟ್ರಂಪ್ ಅವರು ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಅವರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದಾರೆ ಎಂದು ನೇರವಾಗಿ ಹೇಳಿದ್ದಾರೆ. ಇದು ಈ ನಿರ್ಧಾರವನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸುತ್ತದೆ. ಯಾಕಂದರೆ ಉತ್ತರ ಕೊರಿಯಾ ಇತ್ತೀಚೆಗೆ ವಿಶ್ವಸಂಸ್ಥೆಯಿಂದ ನಿಷೇಧಿಸಲ್ಪಟ್ಟ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಪರೀಕ್ಷಿಸಿದೆ. ಇದರರ್ಥ ಉತ್ತರ ಕೊರಿಯಾ ಕ್ಷಿಪಣಿ ಪರೀಕ್ಷೆಗಳ ಮೂಲಕ ತನ್ನ ಆಕ್ರಮಣಶೀಲತೆಯನ್ನು ಪ್ರದರ್ಶಿಸ್ತಾ ಇದ್ದರೆ ಅಮೆರಿಕ ಅದರೊಂದಿಗೆ ಮಿಲಿಟರಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದಾಗಿ ಸೂಚಿಸುತ್ತಿದೆ. ಉತ್ತರ ಕೊರಿಯಾ ಈ ತಿಂಗಳು ಹಲವಾರು ಕ್ಷಿಪಣಿ ಪರೀಕ್ಷೆಗಳನ್ನು ನಡೆಸಿದೆ. ಕಿಮ್ ಜಾಂಗ್ ಉನ್ ಜೊತೆಗಿನ ತನ್ನ ಫೋಟೋವನ್ನು ಹಂಚಿಕೊಂಡ ಒಂದು ದಿನದ ನಂತರ ಟ್ರಂಪ್ ಅವರ ಈ ಹೇಳಿಕೆ ಬಂದಿದೆ. ಟ್ರಂಪ್ ಅವರ ಹೇಳಿಕೆ ಅತ್ಯಂತ ಗಮನಾರ್ಹ ಅಂಶ ಅಂದರೆ ಇರಾನ್ ಬಗ್ಗೆ ಅವರ ಹೇಳಿಕೆ. ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಕೆಡವಲು ಅಮೆರಿಕದೊಂದಿಗೆ ಸೇರಲು ನಿಮ್ಮ ದೇಶ ಸಿದ್ಧರಿದೆಯಾ ಅಂತ ದಕ್ಷಿಣ ಕೊರಿಯಾದ ಅಧ್ಯಕ್ಷರನ್ನ ಇತ್ತೀಚೆಗೆ ಕೇಳಿದ್ದಾಗಿ ಟ್ರಂಪ್ ಹೇಳಿದರು. ಟ್ರಂಪ್ ಪ್ರಕಾರ ದಕ್ಷಿಣ ಕೊರಿಯಾ ಇಲ್ಲ, ಧನ್ಯವಾದಗಳು ಎಂದು ಉತ್ತರಿಸಿತ್ತು. ಟ್ರಂಪ್ ಸ್ವತಃ ಇದನ್ನು ಸ್ವಲ್ಪ ಪ್ರತ್ಯೇಕ ವಿಷಯವೆಂದು ತಳ್ಳಿ ಹಾಕಿದರು. ಆದರೆ ಮಿಲಿಟರಿ ವ್ಯಾಯಾಮಗಳನ್ನು ಕಡಿತಗೊಳಿಸುವ ಘೋಷಣೆಯ ಜೊತೆಗೆ ಅದರ ಬಗ್ಗೆ ಅವರ ಉಲ್ಲೇಖ ಇರಾನ್ ವಿರುದ್ಧದ ಅಮೆರಿಕದ ಅಭಿಯಾನಕ್ಕೆ ಬೆಂಬಲ ನೀಡದ ಕಾರಣ ಟ್ರಂಪ್ ಇರಾನನ್ನು ಶಿಕ್ಷಿಸುತ್ತಿದ್ದಾರೆ ಎಂಬ ಊಹಾಪೋಹಗಳಿಗೆ ಉತ್ತೇಜನವನ್ನು ನೀಡಿದೆ. ವರದಿಗಳ ಪ್ರಕಾರ ಜಪಾನ್, ಫ್ರಾನ್ಸ್ ಮತ್ತು ಬ್ರಿಟನ್ನಂತಹ ಇತರ ಮಿತ್ರ ರಾಷ್ಟ್ರಗಳ ಬಗ್ಗೆಯೂ ಟ್ರಂಪ್ ಅಸಮಾಧಾನ ವ್ಯಕ್ತಪಡಿಸಿದರು. ಯಾಕಂದರೆ ಅವರು ಇರಾನ್ ವಿರುದ್ಧದ ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಗೆ ನೇರ ಮಿಲಿಟರಿ ಅಥವಾ ಲಾಜಿಸ್ಟಿಕಲ್ ಬೆಂಬಲವನ್ನು ನೀಡಲು ಹಿಂಜರಿಯುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.